ಹಾಗಾದ್ರೆ ಜುಲೈ 22ನೇ ತಾರೀಕು ದೊಡ್ಡಬಳ್ಳಾಪುರದಲ್ಲಿ ಏನ್ ನಡೀತು? ನಿಜವಾಗ್ಲೂ ಪ್ರಥಮ್ ಹೇಳ್ದಂಗೆ ಹಿಂಗೆಲ್ಲ ಆಯ್ತಾ? ರಕ್ಷಕ್ ಬುಲೆಟ್ ಅದನ್ನ ನೋಡ್ತಾ ಇದ್ರಾ? ಅವ್ರಿದ್ರ ಅಲ್ಲಿ? ಈ ರಕ್ಷಕ್ ಬುಲೆಟ್ ಅವರ ಸ್ನೇಹಿತ ಒಬ್ರು ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಾರೆ. ಅವ್ರೇನ್ ಹೇಳಿದ್ರು ನೋಡಿ. ಜುಲೈ 22ನೇ ತಾರೀಕು ದೊಡ್ಡಬಳ್ಳಾಪುರದಲ್ಲಿ ಏನ್ ನಡೀತು? ಪ್ರಥಮ್ಗೆ ಬೆದರಿಕೆ ಹಾಕಿದ್ದು ನಿಜಾನ ಸುಳ್ಳ? ರಿಪಬ್ಲಿಕ್ ಕನ್ನಡದ ಜೊತೆ ರಕ್ಷಕ್ ಬುಲೆಟ್ ಸ್ನೇಹಿತ ಮಾತನಾಡಿದ್ದಾರೆ. ನಟ ಪ್ರಥಮ್ಗೆ ಡಿಫೆನ್ಸ್ ಜೀವ ಬೆದರಿಕೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ನಿಜ ಏನು, ಏನ್ ನಡೀತು, ಇವರ ವರ್ಷನ್ ಏನು? ಬುಲೆಟ್ ರಕ್ಷಕ್ ಅವರ ಸ್ನೇಹಿತ ಮಾತನಾಡಿದ್ದಾರೆ, ಅವರ ವರ್ಷನ್ ಏನು ನೋಡಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳು ಹಾಗೂ ಪ್ರಥಮ್ ಅವರ ವಿವಾದಕ್ಕೆ ಸಂಬಂಧಂತೆ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಆಫೀಸ್ಗೆ ಈಗಾಗಲೇ ಪ್ರಥಮ್ ಕೂಡ ಬಂದು ದೂರನ್ನು ಕೊಟ್ಟಿರುವಂತದ್ದು. ಅವರ ಜೊತೆಗೆ ರಕ್ಷಕ್ ಅವರ ಸ್ನೇಹಿತ ಪ್ರಮೋದ್ ಕೂಡ ಬಂದಿದ್ದಾರೆ. ಅವತ್ತು ಘಟನೆ ನಡೆದಂತ ಸ್ಥಳದಲ್ಲಿ ಇವರು ಕೂಡ ಇದ್ರು ಅನ್ನುವಂತಹ ಮಾಹಿತಿ, ಇವರು ಪ್ರತ್ಯಕ್ಷದರ್ಶಿ ಕೂಡ. ಹಾಗಾಗಿ ಇವ್ರನ್ನ ಮಾತನಾಡ್ಸೋಣ, ಏನಾಯ್ತು ಅಂತ ಕಾರಣ. ಪ್ರಮೋದ್, ಅವತ್ತು ಏನಾಯ್ತು? ದೇವಸ್ಥಾನಕ್ಕೆ ಬಂದಿದ್ರು, ರಕ್ಷಕ್ ಅವ್ರಿಗೂ ಆಹ್ವಾನ ಇತ್ತು, ಪ್ರಥಮ್ ಅವ್ರಿಗೂ ಇತ್ತು. ಯಾರು ಏನಾಯ್ತು, ಏನ್ ಮಾಡಿದ್ರು? ಸರ್, ಇಬ್ಬರಿಗೂ ಆಹ್ವಾನ ಇತ್ತು. ರಕ್ಷಕ್ ಅವ್ರು ಮುಂಚೆ ಹೋದ್ರಿ ನಾವು. ಯಾಕಂದ್ರೆ ನಾವು ಮುಂಚೆ ಹೆಂಗ್ ಹೋಗೋ ಕಾರಣ ಅಂತಂದ್ರೆ ನಾವಿರೋದು ಮನೆ ತಟಕ್ ಪಾರ್ಕ್ ಗೇಟ್ ನಂಬರ್ 5 ಅಲ್ಲಿ ಈ ಸರೌಂಡಿಂಗ್ ಅಲ್ಲಿ ಇರೋದು ಅಂತ ಕಳಿ. ನಾವು ಅಲ್ಲಿಗೆ ಹೋಗಕ್ ಹತ್ರ ಇತ್ತು. ಬಟ್ ಪ್ರಥಮ್ ಅವರು ಈ ಸಿಟಿ ಲಿಮಿಟ್ಸ್ ಇಂದ ಬರೋದು ಲೇಟ್ ಆಗೈತೆ. ಆ ಒಂದು ಉದ್ದೇಶದಿಂದ ನಾವು ಅಲ್ಲಿ ಜಲ್ದಿ ಹೋಗಿದ್ರೆ ಒಂದು 3 ಅವರ್ ಅಲ್ಲೇ ಕೂತಿದ್ರಿ ಸರ್ ನಾವು. ಈಗ ಅವರು ಡ್ರ್ಯಾಗರ್ ನ ತೆಗೆದು ಮಾರಕಾಸ್ತ್ರ ತೆಗೆದು ತೋರಿಸಿದ್ದಾರೆ ಅನ್ನುವಂತ ಒಂದು ವಿವಾದ ಬರ್ತಾ ಇದೆ. ಇಲ್ಲಿ ಮೊದಲನೇದಾಗಿ ಪ್ರಥಮ್ ಅವರು ಏನೋ ಒಂದು ವಿಷಯದಲ್ಲಿ ಆ ಹುಡುಗರಿಗೆ ಪ್ರವೋಕ್ ಮಾಡಿದ್ರು ಅನ್ನುವಂತ ಹಂತದಲ್ಲಿ ಚರ್ಚೆ ಆಗ್ತಾ ಇದೆ, ಸುದ್ದಿ ಇದೆ. ಅದು ಸುಖಾಸುಮ್ಮನೆ ಹರಡಿಸಿರುವಂತಹ ಸುದ್ದಿಯ ಗಾಸಿಪ್ ಅಥವಾ ನಿಜಾನ? ಸರ್, ಪ್ರಥಮ್ ಸರ್ ಅವ್ರು ಇರೋದೇ ಕಾಮಿಡಿ. ಅವ್ರ ಕಾಮಿಡಿ ಮಾಡೋದು ನೋಡಿದ್ರೆ ತುಂಬಾ ಖುಷಿ ಆಗ್ತೈತಿ. ಯಾವುದೇ ಒಂದು ಕಾಮಿಡಿ ಮಾಡೋದು ಅವ್ರದ್ದೊಂದು ವೈರಲ್ ಆಗಿ ಆಗ್ತೈತಿ. ತುಂಬಾ ಚೆನ್ನಾಗಿ ಮಾಡ್ತಾರೆ, ಅದನ್ನೆಲ್ಲ ಜನನು ಇಷ್ಟಪಡ್ತಾರೆ. ಅವ್ರು ಮಾಡಿ 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 ಏನಾಗ್ಬಿಟ್ಟಿದೆ ಅಂದ್ರೆ ಅವ್ರಿಗೊಂದು ಹವ್ಯಾಸ ಆಗ್ಬಿಟ್ಟೈತೆ. ಅದು ಆಗೊಂದು ಅಲ್ಲಿ ಕಾಮಿಡಿ ಆಗಿರೋದು ಸತ್ಯ, ಇದಾಗಿರೋದು ಸತ್ಯ. ನಾವೇನು ಮುಚ್ಚಿಡಕ್ ಆಗಲ್ಲ. ಇಲ್ಲಿ ಮುಚ್ಚಿಡಕ್ ಹೋದ್ರೆ ಒಂದಕ್ಕೊಂದು ತೊಂದರೆ ಆಗ್ತೈತೆ. ಇದನ್ನ ನಾವು ಸೆಟ್ಲ್ಮೆಂಟ್ ಮಾಡಬೇಕು ಅಂತಾನೆ ನಾವು ಪ್ಲಾನಿಂಗ್ ಇದೆ. ಸಣ್ಣ ಪುಟ್ಟ ಆಯ್ತು, ಸಣ್ಣ ಪುಟ್ಟ ಅಂದ್ರೆ ದೊಡ್ಡ ಮಟ್ಟಿಗೂ ಆಯ್ತು, ಚಿಕ್ಕ ಮಟ್ಟಿಗೂ ಆಯ್ತು ಅಂತ ಹೇಳಿ ಯಾರು ಉದ್ದೇಶಪೂರ್ವಕವಾಗಿ ಅದನ್ನ ಟಾರ್ಗೆಟ್ ಮಾಡಿ ಹೊಡಿಬೇಕು ಅನ್ನೋ ಉದ್ದೇಶ ಇರಲಿಲ್ಲ. ದರ್ಶನ್ ಫ್ಯಾನ್ಸ್ ಯಾವುದೇ ರೀತಿಯಾದಂತಹ ವಿಚಾರ ಬಂದ್ರು ಕೂಡ ಪ್ರಥಮ್ ಅಲ್ಲಿ ಎಂಟ್ರಿ ಕೊಡ್ತಾರೆ, ಅವರ ಬಗೆಗೆ ಕಮೆಂಟ್ ಮಾಡುವಂತದ್ದು, ಮಾತನಾಡುವಂತ ಪ್ರಯತ್ನ ಮಾಡ್ತಾರೆ. ದರ್ಶನ್ ಫ್ಯಾನ್ಸ್ ನ ಪ್ರವೋಕ್ ಮಾಡುವಂತ ಕೆಲಸವನ್ನ ಪ್ರಥಮ್ ಮಾಡ್ತಾರೆ. ಹಾಗಾಗಿ ಈ ಕೆಲಸ ಎಲ್ಲ ಆಗಿದೆ ಸರ್. ಈಗ ದರ್ಶನ್ ಸಾರೇ ಅಂತಲ್ಲ, ಯಾವ ಫ್ಯಾನ್ ಬಗ್ಗೆ ಯಾರು ಮಾತಾಡಿದ್ರು ನೋವು ಆಗೇ ಆಗ್ತೈತೆ. ಬಟ್ ಏನಾಗ್ತೈತೆ ಅಂತಂದ್ರೆ ಡಿ ಬ್ಯಾಸ್ ಫ್ಯಾನ್ಗಳಿಗೆ ಏನಿದಾರೋ ಮಾತಾಡಿದ್ರೆ ಅವ್ರಿಗೂ ಕೋಪ ಬಂದೇ ಬರ್ತೈತೆ. ಇವ್ರು ಏನ್ ಮಾತಾಡೋರು, ಅವ್ರು ಏನ್ ಮಾತಾಡೋರು ನಾನೇನು ನೋಡಕ್ಕೆ ಹೋಗಿಲ್ಲ, ಸೋಷಿಯಲ್ ಮೀಡಿಯಾ ನಾನು ನೋಡಕ್ ಹೋಗಿಲ್ಲ. ಬಟ್ ಈ ತರ ಆಗಿರ್ತವೆ, ಏನು ಮಾಡಕ್. ರಕ್ಷಕ ಒಂದು ಘಟನೆ ನಡೆದಂತ ಸಂದರ್ಭ ರಕ್ಷಕ ಸ್ಥಳದಲ್ಲಿ ಇದ್ರ? ರಕ್ಷಕ್ ಅವ್ರು ಇದ್ರು, ಅವರೇ ಒಪ್ಕೊಂಡಿದ್ದಾರಲ್ಲ ನಾನು ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಡ್ರ್ಯಾಗನ್ ವಿಚಾರದಾಗ ಅವ್ರು ಮಾತಾಡ್ತಾ ಇಲ್ಲ. ಅವರಲ್ಲಿ ಭಯ ಪಟ್ರು ಅವರು. ಅವನು 22 ವರ್ಷದ ಹುಡುಗ, ಅವನೇನು ದೊಡ್ಡ ರೌಡಿ ಅಲ್ಲ. ಅವನು ಇವ್ ಇದ್ದೀನಿ ಓಪನ್ ಆಗಿ ಬಂದು ಹೇಳಕ. ಇವ ನೀವೇ ಅರ್ತ್ಕೊಂಡ್ರಿ, ನೀವ್ ಒಪ್ಕೊಂತೀರಾ ಸರ್? ನಿಮ್ಗೂ ಭಯ ಇರ್ತೈತೆ ತಾನೆ, ನಾಳೆ ಬೆಳಿಗ್ಗೆ ಏನೋ ಎತ್ತ ಅಂದ್ಬಿಟ್ಟು. ಆದ್ರಿಂದ ಅವ್ನು ಭಯ ಬಿತ್ತನದ ಅಲ್ಲಿ. ನನ್ನ ಉದ್ದೇಶ ಇದ್ದಿದ್ದೇನಂತಂದ್ರೆ ಇಬ್ಬರನ್ನು ಸೇಫ್ ಮಾಡ್ಬೇಕು, ಎಲ್ಲಾರನ್ನೂ ಸೇಫ್ ಮಾಡ್ಬೇಕು ಅನ್ನೋ ಉದ್ದೇಶ. ಯಾರನ್ನೂ ಗಲಾಟೆ ಮಾಡ್ಬೇಕು ಅನ್ನೋ ಉದ್ದೇಶ ಇರಲಿಲ್ಲ ಅಲ್ಲಿ. ಎಲ್ಲಾರು ಒಳ್ಳೆಯವರಾಗಿನೇ ಅಲ್ಲಿ ದೇವಸ್ಥಾನಕ್ಕೆ ಬಂದಿದ್ದು. ಇದು ಕಾಮಿಡಿ ಮಾಡಿ, ಇದು ಗಲಾಟೆನೂ ಆಯ್ತು, ಕಾಮಿಡಿನೂ ಆಯ್ತು, ಎಲ್ಲಾನು ಆಯ್ತು. ಲಾಸ್ಟ್ ಸೆಟ್ಲ್ಮೆಂಟ್ ಅಲ್ಲೇ ಆಯ್ತು. ಬಟ್ ನಾನು ಒಂದು ಮಾತಾಡೋದ್ರಿಂದ ಅವ್ರಿಗೂ ಬೇಜಾರಾಗಿದೆ, ಇವ್ರಿಗೂ ಬೇಜಾರಾಗಿದೆ. ಅವ್ರವ್ರು ಬೇಜಾರು ಮಾಡ್ಕೊಂಡ್ ಬಂದ್ರು. ಬಟ್ ಕುತ್ಕೊಂಡು ಒಂದೇ ಜಾಗದಾಗ ಸೆಟ್ಲ್ಮೆಂಟ್ ಮಾಡ್ಕೊಳ್ಳೋಣ ಅನ್ಬಿಟ್ಟು ನಾನು ಪ್ರಥಮ್ ಸರ್ ಇಬ್ರು ಓಡಾಡ್ತಾನೆ ಇದೀರಿ. ಈ ಸೋಷಿಯಲ್ ಮೀಡಿಯಾದಾಗ ಒಬ್ಬೊಬ್ರು ಒಂದೊಂದು ಆಗ್ತಾ ಇರೋದ್ರಿಂದ ಇದು ಸೆಟ್ಲ್ಮೆಂಟ್ ಮಾಡಕ್ ಆಗ್ತಾ ಇಲ್ಲ ನನ್ನ ಕೈಯಾಗ. ಅವ್ರು ಒಪ್ಕೊಂಡಿದ್ರು ಇವತ್ತು 10:30 ಬಾ ಸೆಟ್ಲ್ಮೆಂಟ್ ಮಾಡ್ಕೊಂಬಿಡೋಣ. ರಕ್ಷಕ್ ಅವರು ಈ ಬಗ್ಗೆ ಯಾವುದೇ ರೀತಿಯಾದಂತಹ ಸ್ಟೇಟ್ಮೆಂಟ್ ನ ಕೊಡ್ಲಿಲ್ಲ. ಪ್ರಥಮ್ ಅವರ ಬಗ್ಗೆ ಅಲ್ಲಿ ಆ ಒಂದು ಘಟನೆ ನಡೆಯೋದನ್ನ ತಡಿಲಿಲ್ಲ ಅನ್ನುವಂತ ಆರೋಪವನ್ನ ಪ್ರಥಮ್ ಮಾಡಿರುವಂತಹ. ರಕ್ಷಕ್ ತಡಿಲಿಲ್ಲ ಅನ್ನೋದು ಸರ್. ಈಗ ಕಿತ್ತಾಡ ಟೈಮಲ್ಲಿ ನಾವು ಓದ್ತೀರಿ ಅಂತ ಕಳಿ ಒಂದು ಎಕ್ಸಾಂಪಲ್. ಆ ಕಿತ್ತಾಡ ಟೈಮಲ್ಲಿ ಒಂದಕ್ಕೊಂದು ಬೆಳ್ಕೊಂಡ್ಬಿಡ್ತೈತೆ ನಾವು ಮಾತಾಡಕ್ ಹೋದ್ರೆ. ಹಾಗಾಗಿ ಎಷ್ಟು ಸಾಧ್ಯವಾದಷ್ಟು ಸೈಲೆಂಟ್ ಆಗಿರ್ತೀರೋ ಅಷ್ಟು ಒಳ್ಳೇದು ಆ ಟೈಮಲ್ಲಿ. ಆಮೇಲೆ ಏನಾದ್ರೂ ಅಂತ ಮೀರಿ ಹೋಗಿದ್ರು ಅವಾಗ ಅವ್ರ ಜೊತೆಗಿರೋ ಹುಡುಗರೆ ಬಿಡಿಸೋರು ಪ್ರಥಮ್ನ. ಇದಂತೂ ಸತ್ಯ. ಅವರೂ ಮನುಷ್ಯ, ಅವರು ಇದೆ. ಈಗ ನೀವು ಸ್ಥಳದಲ್ಲಿ ಇದ್ದಂತಹ ಪ್ರತ್ಯಕ್ಷದರ್ಶಿ, ರಕ್ಷಕ್ ಅವ್ರ ಜೊತೆಗೆ ಸುಮಾರು ವರ್ಷಗಳಿಂದ ಇದ್ದೀರಾ. ಈ ಘಟನೆ ನಡೀತಲ್ಲ, ನಡೆದಂತಹ ವೇಳೆಯಲ್ಲಿ ತಪ್ಪು ಯಾರ್ದು ಮೊದಲಿದೆ ಸರ್? ತಪ್ಪು ಯಾರ್ದು ಹೇಳಕ್ ಬರ್ತಾ ಇಲ್ಲ ಸರ್. ಅದು ಯಾರ್ದು ಅಂತ ಹೇಳಕ್ಕೆ ಬರ್ತಾ ಇಲ್ಲ. ಇವ್ರು ಕೂಡ ಹೋಗಲ್ಲ ಅಂತಾನೆ ಇದ್ದಿದ್ದು. ಪ್ರಥಮ್ ಅವರು ಅಂತ ಜಾಗಕ್ಕೆ ಅವ್ರು ಹಾಗಾದ್ರೆ ಜುಲೈ 22ನೇ ತಾರೀಕು ದೊಡ್ಡಬಳ್ಳಾಪುರದಲ್ಲಿ ಏನ್ ನಡೀತು? ನಿಜವಾಗ್ಲೂ ಪ್ರಥಮ್ ಹೇಳ್ದಂಗೆ ಹಿಂಗೆಲ್ಲ ಆಯ್ತಾ? ರಕ್ಷಕ್ ಬುಲೆಟ್ ಅದನ್ನ ನೋಡ್ತಾ ಇದ್ರಾ? ಅವ್ರಿದ್ರ ಅಲ್ಲಿ? ಈ ರಕ್ಷಕ್ ಬುಲೆಟ್ ಅವರ ಸ್ನೇಹಿತ ಒಬ್ರು ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಾರೆ. ಅವ್ರೇನ್ ಹೇಳಿದ್ರು ನೋಡಿ.
ಜುಲೈ 25ನೇ ತಾರೀಕು ದೊಡ್ಡಬಳ್ಳಾಪುರದಲ್ಲಿ ಏನ್ ನಡೀತು? ಪ್ರಥಮ್ಗೆ ಬೆದರಿಕೆ ಹಾಕಿದ್ದು ನಿಜಾನ ಸುಳ್ಳ? ರಿಪಬ್ಲಿಕ್ ಕನ್ನಡದ ಜೊತೆ ರಕ್ಷಕ್ ಬುಲೆಟ್ ಸ್ನೇಹಿತ ಮಾತನಾಡಿದ್ದಾರೆ. ನಟ ಪ್ರಥಮ್ಗೆ ಡಿಫೆನ್ಸ್ ಜೀವ ಬೆದರಿಕೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ನಿಜ ಏನು, ಏನ್ ನಡೀತು, ಇವರ ವರ್ಷನ್ ಏನು? ಬುಲೆಟ್ ರಕ್ಷಕ್ ಅವರ ಸ್ನೇಹಿತ ಮಾತನಾಡಿದ್ದಾರೆ, ಅವರ ವರ್ಷನ್ ಏನು ನೋಡಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳು ಹಾಗೂ ಪ್ರಥಮ್ ಅವರ ವಿವಾದಕ್ಕೆ ಸಂಬಂಧಂತೆ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಆಫೀಸ್ಗೆ ಈಗಾಗಲೇ ಪ್ರಥಮ್ ಕೂಡ ಬಂದು ದೂರನ್ನು ಕೊಟ್ಟಿರುವಂತದ್ದು. ಅವರ ಜೊತೆಗೆ ರಕ್ಷಕ್ ಅವರ ಸ್ನೇಹಿತ ಪ್ರಮೋದ್ ಕೂಡ ಬಂದಿದ್ದಾರೆ. ಅವತ್ತು ಘಟನೆ ನಡೆದಂತ ಸ್ಥಳದಲ್ಲಿ ಇವರು ಕೂಡ ಇದ್ರು ಅನ್ನುವಂತಹ ಮಾಹಿತಿ, ಇವರು ಪ್ರತ್ಯಕ್ಷದರ್ಶಿ ಕೂಡ. ಹಾಗಾಗಿ ಇವ್ರನ್ನ ಮಾತನಾಡ್ಸೋಣ, ಏನಾಯ್ತು ಅಂತ ಕಾರಣ. ಪ್ರಮೋದ್, ಅವತ್ತು ಏನಾಯ್ತು? ದೇವಸ್ಥಾನಕ್ಕೆ ಬಂದಿದ್ರು, ರಕ್ಷಕ್ ಅವ್ರಿಗೂ ಆಹ್ವಾನ ಇತ್ತು, ಪ್ರಥಮ್ ಅವ್ರಿಗೂ ಇತ್ತು. ಯಾರು ಏನಾಯ್ತು, ಏನ್ ಮಾಡಿದ್ರು? ಸರ್, ಇಬ್ಬರಿಗೂ ಆಹ್ವಾನ ಇತ್ತು. ರಕ್ಷಕ್ ಅವ್ರು ಮುಂಚೆ ಹೋದ್ರಿ ನಾವು. ಯಾಕಂದ್ರೆ ನಾವು ಮುಂಚೆ ಹೆಂಗ್ ಹೋಗೋ ಕಾರಣ ಅಂತಂದ್ರೆ ನಾವಿರೋದು ಮನೆ ತಟೆಕ್ ಪಾರ್ಕ್ ಗೇಟ್ ನಂಬರ್ 5 ಅಲ್ಲಿ ಈ ಸರೌಂಡಿಂಗ್ ಅಲ್ಲಿ ಇರೋದು ಅಂತ ಕಳಿ. ನಾವು ಅಲ್ಲಿಗೆ ಹೋಗಕ್ ಹತ್ರ ಇತ್ತು. ಬಟ್ ಪ್ರಥಮ್ ಅವರು ಈ ಸಿಟಿ ಲಿಮಿಟ್ಸ್ ಇಂದ ಬರೋದು ಲೇಟ್ ಆಗ್ತೈತೆ. ಆ ಒಂದು ಉದ್ದೇಶದಿಂದ ನಾವು ಅಲ್ಲಿ ಜಲ್ದಿ ಹೋಗಿದ್ರೆ ಒಂದು 3 ಅವರ್ ಅಲ್ಲೇ ಕೂತಿದ್ರಿ ಸರ್ ನಾವು. ಈಗ ಅವರು ಡ್ರ್ಯಾಗರ್ ನ ತೆಗೆದು ಮಾರಕಾಸ್ತ್ರ ತೆಗೆದು ತೋರಿಸಿದ್ದಾರೆ ಅನ್ನುವಂತಹ ಒಂದು ವಿವಾದ ಬರ್ತಾ ಇದೆ. ಇಲ್ಲಿ ಮೊದಲನೇದಾಗಿ ಪ್ರಥಮ್ ಅವರು ಏನೋ ಒಂದು ವಿಷಯದಲ್ಲಿ ಆ ಹುಡುಗರಿಗೆ ಪ್ರವೋಕ್ ಮಾಡಿದ್ರು ಅನ್ನುವಂತ ಹಂತದಲ್ಲಿ ಚರ್ಚೆ ಆಗ್ತಾ ಇದೆ, ಸುದ್ದಿ ಇದೆ. ಅದು ಸುಖಾಸುಮ್ಮನೆ ಹರಡಿಸಿರುವಂತಹ ಸುದ್ದಿಯ ಗಾಸಿಪ್ ಅಥವಾ ನಿಜಾನ? ಸರ್, ಪ್ರಥಮ್ ಸರ್ ಅವ್ರು ಇರೋದೇ ಕಾಮಿಡಿ. ಅವ್ರ ಕಾಮಿಡಿ ಮಾಡೋದು ನೋಡಿದ್ರೆ ತುಂಬಾ ಖುಷಿ ಆಗ್ತೈತಿ. ಯಾವುದೇ ಒಂದು ಕಾಮಿಡಿ ಮಾಡೋದನ್ನ ಅವ್ರದ್ದೊಂದು ವೈರಲ್ ಆಗೇ ಆಗ್ತೈತಿ. ತುಂಬಾ ಚೆನ್ನಾಗಿ ಮಾಡ್ತಾರೆ, ಅದನ್ನೆಲ್ಲ ಜನನು ಇಷ್ಟಪಡ್ತಾರೆ. ಅವ್ರು ಮಾಡಿ 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 ಏನಾಗ್ಬಿಟ್ಟಿದೆ ಅಂತ ಅವ್ರಿಗೊಂದು ಹವ್ಯಾಸ ಆಗ್ಬಿಟ್ಟೈತೆ. ಅದು ಆಗೊಂದು ಅಲ್ಲಿ ಕಾಮಿಡಿ ಆಗಿರೋದು ಸತ್ಯ, ಇದಾಗಿರೋದು ಸತ್ಯ. ನಾವು ಏನು ಮುಚ್ಚಿಡಕ್ ಆಗಲ್ಲ. ಇಲ್ಲಿ ಮುಚ್ಚಿಡಕ್ ಹೋದ್ರೆ ಒಂದಕ್ಕೊಂದು ತೊಂದರೆ ಆಗ್ತೈತೆ. ಇದನ್ನ ನಾವು ಸೆಟ್ಲ್ಮೆಂಟ್ ಮಾಡಬೇಕು ಅಂತಾನೆ ನಾವು ಪ್ಲಾನಿಂಗ್ ಇದೀವಿ. ಸಣ್ಣ ಪುಟ್ಟ ಆಯ್ತು, ಸಣ್ಣ ಪುಟ್ಟ ಅಂದ್ರೆ ದೊಡ್ಡ ಮಟ್ಟಗೂ ಆಯ್ತು, ಚಿಕ್ಕ ಮಟ್ಟಗೂ ಆಯ್ತು ಅಂತ ಹೇಳಿ ಯಾರು ಉದ್ದೇಶಪೂರ್ವಕವಾಗಿ ಅದನ್ನ ಟಾರ್ಗೆಟ್ ಮಾಡಿ ಹೊಡಿಬೇಕು ಅನ್ನೋ ಉದ್ದೇಶ ಇರಲಿಲ್ಲ. ದರ್ಶನ್ ಫ್ಯಾನ್ಸ್ ಯಾವುದೇ ರೀತಿಯಾದಂತಹ ವಿಚಾರ ಬಂದ್ರು ಕೂಡ ಪ್ರಥಮ್ ಅಲ್ಲಿ ಎಂಟ್ರಿ ಕೊಡ್ತಾರೆ, ಅವರ ಬಗೆಗೆ ಕಮೆಂಟ್ ಮಾಡುವಂತದ್ದು, ಮಾತನಾಡುವಂತ ಪ್ರಯತ್ನ ಮಾಡ್ತಾರೆ. ದರ್ಶನ್ ಫ್ಯಾನ್ಸ್ ನ ಪ್ರವೋಕ್ ಮಾಡುವಂತ ಕೆಲಸವನ್ನ ಪ್ರಥಮ್ ಮಾಡ್ತಾರೆ. ಹಾಗಾಗಿ ಈ ಕೆಲಸ ಎಲ್ಲ ಆಗಿದೆ ಅಂತ ಸರ್. ಈಗ ದರ್ಶನ್ ಸಾರೇ ಅಂತಲ್ಲ, ಯಾವ ಫ್ಯಾನ್ ಬಗ್ಗೆ ಯಾರು ಮಾತಾಡಿದ್ರು ನೋವು ಆಗೇ ಆಗ್ತೈತೆ. ಬಟ್ ಏನಾಗ್ತೈತೆ ಅಂತಂದ್ರೆ ಡಿ ಬಾಸ್ ಫ್ಯಾನ್ಗಳಿಗೆ ಏನಿದಾರೋ ಮಾತಾಡೋರು ಅವ್ರಿಗೂ ಕೋಪ ಬಂದೇ ಬರ್ತೈತೆ. ಇವ್ರು ಏನ್ ಮಾತಾಡೋರು, ಅವ್ರು ಏನು ಮಾತಾಡೋರು ನಾನೇನು ನೋಡಕ್ಕೆ ಹೋಗಿಲ್ಲ, ಸೋಷಿಯಲ್ ಮೀಡಿಯಾ ನಾನು ನೋಡಕ್ ಹೋಗಿಲ್ಲ. ಬಟ್ ಈ ತರ ಆಗಿರ್ತವೆ, ಏನು ಮಾಡಕ್ಕೆ. ರಕ್ಷಕ ಒಂದು ಘಟನೆ ನಡೆದಂತ ಸಂದರ್ಭ ರಕ್ಷಕ ಸ್ಥಳದಲ್ಲಿ ಇದ್ರ, ರಕ್ಷಕ್ ಅವ್ರು ಇದ್ರು, ಅವರೇ ಒಪ್ಕೊಂಡಿದ್ದಾರಲ್ಲ ನಾನು ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಡ್ರ್ಯಾಗನ್ ವಿಚಾರದಾಗ ಅವ್ರು ಮಾತಾಡ್ತಾ ಇಲ್ಲ. ಅವರಲ್ಲಿ ಭಯ ಪಟ್ರು. ಅವನು 22 ವರ್ಷದ ಹುಡುಗ, ಅವನೇನ್ ದೊಡ್ಡ ರೌಡಿ ಅಲ್ಲ. ಅವನು ಇದ್ದೀನಿ ಓಪನ್ ಆಗಿ ಬಂದು ಹೇಳಕ. ಇವಾಗ ನೀವೇ ಅರ್ತ್ಕೊಳ್ರಿ, ನೀವ್ ಒಪ್ಕೊಂತೀರಾ ಸರ್? ನಿಮ್ಗೂ ಭಯ ಇರ್ತೈತೆ ತಾನೆ, ನಾಳೆ ಬೆಳಿಗ್ಗೆ ಏನೋ ಎತ್ತ ಅಂದ್ಬಿಟ್ಟು. ಆದ್ರಿಂದ ಅವ್ನು ಭಯ ಬಿತ್ತನದ ಅಲ್ಲಿ. ನನ್ನ ಉದ್ದೇಶ ಇದ್ದಿದ್ದೇನಂತಂದ್ರೆ ಇಬ್ಬರನ್ನು ಸೇಫ್ ಮಾಡ್ಬೇಕು, ಎಲ್ಲಾರನ್ನೂ ಸೇಫ್ ಮಾಡ್ಬೇಕು ಅನ್ನೋ ಉದ್ದೇಶ. ಯಾರನ್ನೂ ಗಲಾಟೆ ಮಾಡ್ಬೇಕು ಅನ್ನೋ ಉದ್ದೇಶ ಇರಲಿಲ್ಲ ಅಲ್ಲಿ. ಎಲ್ಲಾರು ಒಳ್ಳೆಯವರಾಗಿನೇ ಅಲ್ಲಿ ದೇವಸ್ಥಾನಕ್ಕೆ ಬಂದಿದ್ದು. ಇದು ಕಾಮಿಡಿ ಮಾಡಿ, ಇದು ಗಲಾಟೆನೂ ಆಯ್ತು, ಕಾಮಿಡಿನೂ ಆಯ್ತು, ಎಲ್ಲಾನು ಆಯ್ತು. ಲಾಸ್ಟ್ ಸೆಟ್ಲ್ಮೆಂಟ್ ಅಲ್ಲೇ ಆಯ್ತು. ಬಟ್ ನಾನು ಒಂದ್ ಮಾತಾಡೋದ್ರಿಂದ ಅವ್ರಿಗೂ ಬೇಜಾರಾಗಿದೆ, ಇವ್ರಿಗೂ ಬೇಜಾರಾಗಿದೆ. ಅವ್ರವ್ರು ಬೇಜಾರ್ ಮಾಡ್ಕೊಂಡ್ ಬಂದ್ರು. ಬಟ್ ಕುತ್ಕೊಂಡು ಒಂದೇ ಜಾಗದಾಗ ಸೆಟ್ಲ್ಮೆಂಟ್ ಮಾಡ್ಕೊಳ್ಳೋಣ ಅನ್ಬಿಟ್ಟು ನಾನು ಪ್ರಥಮ್ ಸರ್ ಇಬ್ರು ಓಡಾಡ್ತಾನೆ ಇದೀರಿ. ಈ ಸೋಷಿಯಲ್ ಮೀಡಿಯಾದಾಗ ಒಬ್ಬೊಬ್ರು ಒಂದೊಂದು ಆಗ್ತಾ ಇರೋದ್ರಿಂದ ಇದು ಸೆಟ್ಲ್ಮೆಂಟ್ ಮಾಡಕ್ ಆಗ್ತಾ ಇಲ್ಲ ನನ್ನ ಕೈಯಾಗ. ಅವ್ರು ಒಪ್ಕೊಂಡಿದ್ರು ಇವತ್ತು 10:30 ಬಾ ಸೆಟ್ಲ್ಮೆಂಟ್ ಮಾಡ್ಕೊಂಬಿಡೋಣ. ರಕ್ಷಕ್ ಅವರು ಈ ಬಗ್ಗೆ ಯಾವುದೇ ರೀತಿಯಾದಂತಹ ಸ್ಟೇಟ್ಮೆಂಟ್ ನ ಕೊಡ್ಲಿಲ್ಲ. ಪ್ರಥಮ್ ಅವರ ಬಗ್ಗೆ ಅಲ್ಲಿ ಆ ಒಂದು ಘಟನೆ ನಡೆಯೋದನ್ನ ತಡಿಲಿಲ್ಲ ಅನ್ನುವಂತ ಆರೋಪವನ್ನ ಪ್ರಥಮ್ ಮಾಡಿರುವಂತಹ. ರಕ್ಷಕ್ ತಡಿಲಿಲ್ಲ ಅನ್ನೋದು ಸರ್. ಈಗ ಕಿತ್ತಾಡ ಟೈಮಲ್ಲಿ ನಾವು ಓದ್ತೀರಿ ಅಂತ ಕಳಿ ಒಂದು ಎಕ್ಸಾಂಪಲ್. ಆ ಕಿತ್ತಾಡ ಟೈಮಲ್ಲಿ ಒಂದಕ್ಕೊಂದು ಬೆಳ್ಕೊಂಡ್ಬಿಡ್ತೈತಿ ನಾವು ಮಾತಾಡಕ್ ಹೋದ್ರೆ. ಹಾಗಾಗಿ ಎಷ್ಟು ಸಾಧ್ಯವಾದಷ್ಟು ಸೈಲೆಂಟ್ ಆಗಿರ್ತೀರೋ ಅಷ್ಟು ಒಳ್ಳೇದು ಆ ಟೈಮಲ್ಲಿ. ಆಮೇಲೆ ಏನಾದ್ರೂ ಅಂತ ಮೀರಿಗೆ ಹೋಗಿದ್ರು ಅವಾಗ ಅವ್ರ ಜೊತೆಗಿರೋ ಹುಡುಗರೇ ಬಿಡಿಸೋರು ಪ್ರಥಮ್ನ. ಇದಂತೂ ಸತ್ಯ. ಅವರೂ ಮನುಷ್ಯ, ಅವರು ಇದೆ. ಈಗ ನೀವು ಸ್ಥಳದಲ್ಲಿ ಇದ್ದಂತಹ ಪ್ರತ್ಯಕ್ಷದರ್ಶಿ, ರಕ್ಷಕ್ ಅವ್ರ ಜೊತೆಗೆ ಸುಮಾರು ವರ್ಷಗಳಿಂದ ಇದ್ದೀರಾ. ಈ ಘಟನೆ ನಡೀತಲ್ಲ, ನಡೆದಂತಹ ವೇಳೆಯಲ್ಲಿ ತಪ್ಪು ಯಾರ್ದು ಮೊದಲಿದೆ ಸರ್? ತಪ್ಪು ಯಾರ್ದು ಹೇಳಕ್ ಬರ್ತಾ ಇಲ್ಲ ಸರ್. ಅದು ಯಾರ್ದು ಅಂತ ಹೇಳಕ್ಕೆ ಬರ್ತಾ ಇಲ್ಲ. ಇವ್ರು ಕೂಡ ಹೋಗಲ್ಲ ಅಂತಾನೆ ಇದ್ದಿದ್ದು. ಪ್ರಥಮ್ ಅವರು ಅಂತ ಜಾಗಕ್ಕೆ ಅವ್ರು